ಅಭಿಮಾನಿಗಳನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಒಂದೇ ಒಂದು, ತಮ್ಮ ಬಾಸ್ ಜೈಲಿಂದ ಆಚೆ ಬರೋದು ಯಾವಾಗ ಅಂತ. ಈ ಬಗ್ಗೆ ಹಲವು ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ, ಹಲವು ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಅರ್ಚಕರ ಮಗಳೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ದರ್ಶನ್ ಯಾವಾಗ ಜೈಲಿಂದ ಬರ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ಅವಂದು ಟೈಮ್ ಸರಿ ಇಲ್ಲ ಅಂತ, ಅವಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲಿ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬಿಡ್ತಾನಂತ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟೊಳಗಡೆ ಆ ಗ್ರಹಗತಿ ಸರಿ ಇಲ್ದಿದ್ದ ಕಾರಣ ಆ ಕೇತು ದೇಶ ಅವನ ನಡೀತಾ ಇರೋದ್ರಿಂದ ಅವ್ನ್ ತಾಲ್ ಕೆಳಗಾದ್ರೂ ತೊಂದರೆ ಆಗ್ತಾ ಇರೋದು ಅವ್ನಿಗೆ. ಹೆಚ್ಚು ಕಮ್ಮಿ 2 ತಿಂಗಳೇ ಆಗ್ಬಹುದು, ಹೇಳಕ್ ಬರಲ್ಲ. ಅವ್ನಿಗೆ ತೊಂದರೆಲಿದೆ. ಜೈಲಿನಿಂದ ಪೋರ್ಕಿ ರಿಲೀಸ್ಗೆ ದೈವದ ಮೊರೆ. ದಾಸನ ಬಗ್ಗೆ ಭವಿಷ್ಯ ನುಡಿದ ಅರ್ಚಕರ ಮಗಳು. ಸೆಂಟ್ರಲ್ ಜೈಲಿನಲ್ಲಿ ಪೋರ್ಕಿಗೆ ಬಿರಿಯಾನಿ ಸಿಗದೆ ವಿಲವಿಲ ಅಂತಿದ್ದಾನೆ. ಪತಿ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಮಹಾಚಂಡಿಕಾ ಯಾಗ ಮಾಡಿಸಿದ್ದು ಆಯ್ತು. ಬನಶಂಕರಿ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ದು ಆಯ್ತು. ದರ್ಶನ್ ಬಿಡುಗಡೆ ಬಗ್ಗೆ ಅಭಿಮಾನಿಯೊಬ್ಬ ಓಂ ಶಕ್ತಿ ಶಾರದಾಂಬೆ ದೇವಿ ಮೊರೆ ಹೋಗಿದ್ದಾರೆ. ಕುಟ್ಟೋ ಕಲ್ಲು ಮೂಲಕ ಬರೆದು ಭವಿಷ್ಯ ಕೇಳಿದ್ದಾನೆ. ಜೈಲಿನಿಂದ ಪೊರ್ಕಿ ಬಿಡುಗಡೆ ಬಗ್ಗೆ ಓಂ ಶಕ್ತಿ ಶಾರದಾಂಬೆ ದೇವಿ ಭವಿಷ್ಯ ನುಡಿದಿದೆ. ಬೆಂಗಳೂರಿನ ಬಾಪೂಜಿ ನಗರದ ಶಾರದಾಂಬೆ ದೇವಸ್ಥಾನದ ಅರ್ಚಕರ ಮಗಳು ಕಲ್ಲು ಕುಟ್ಟೋ ಮೂಲಕ ಭವಿಷ್ಯ ನುಡಿದಿದ್ದಾರೆ. 2 ತಿಂಗಳ ಒಳಗೆ ಬಿಡುಗಡೆ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ದರ್ಶನ್ ಮೀನರಾಶಿಯಲ್ಲಿದ್ದಾರೆ. ಟೈಮ್ ಸರಿ ಇಲ್ಲ, ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ, ಕೆಟ್ಟ ದೆಸೆ ನಡೆಯುತ್ತಿದೆ. RR ನಗರದ ದರ್ಶನ್ ನಿವಾಸಕ್ಕೆ ವಾಸ್ತು ದೋಷವಿದೆ, ಮನೆ ಮೂಲೆ ಸರಿ ಇಲ್ಲ ಅಂತ ಅರ್ಚಕರ ಮಗಳು ಭವಿಷ್ಯ ನುಡಿದಿದ್ದಾರೆ. ಗ್ರಹಗತಿ ಸರಿ ಇಲ್ಲ, ಶರ್ಮಾತ್ಮನು ಆಸ್ಥಾನದಲ್ಲಿ ಬಂದು ಕೂತವರಂತ ಎಪ್ಪಲಿಗೆ 7:30 ನಡೀತಾ ಇದೆ. ಅವನಲ್ಲಿ ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ ಅಂತ. ಅವನಿಗೆ ವಾಸ್ತು ದೋಷ ಇದೆ ಇದಂತೆ. ಮೂಲೆ ಸರಿ ಇಲ್ಲ, ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟ್ ಆಗಿಲ್ಲ. ಅರ್ಚಕರ ಮಗಳು ಹೇಳಿದಂತೆ 2 ತಿಂಗಳಲ್ಲಿ ದಾಸ ರಿಲೀಸ್ ಆಗ್ತಾರಾ? ಪೊರ್ಕಿ ಬಗ್ಗೆ ಶಾರದಾಂಬೆ ದೇವಿ ಭವಿಷ್ಯ ನಿಜವಾಗುತ್ತಾ? ರೌಡಿ ಗ್ಯಾಂಗ್ಗೆ ಶುಭ ಸುದ್ದಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ಗೆ ಬಹುತೇಕರು ಪರಿಚಯ ಇರುವಂಥವರೇ. ಅದರಲ್ಲೂ ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ತಮ್ಮ ಪರ ಪ್ರಚಾರಕ್ಕಾಗಿ ಕರೆಸಿಕೊಂಡಿದ್ದು ಉಂಟು. ದೊಡ್ಡವರು ಸಂಪರ್ಕದಲ್ಲಿ ಇರುವಾಗ ಜೈಲಲ್ಲಿರುವಂತಹ ದರ್ಶನ್ನ ಭೇಟಿಯಾಗೋದು ಹೇಗೆ ಅಂತ ಆ ದೊಡ್ಡವರನ್ನ ಕಾಡಿದ್ದು ಇದೆ. ಆದರೆ ಜೈಲಿಗೆ ಹೋಗದೆ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಆ ದೊಡ್ಡವರು ಮುಂದಾಗಿದ್ದಾರೆ. ಅವರ ಸಹಾಯ ದರ್ಶನ್ಗೆ ಆಗ್ತಾ ಇದೆಯಾ? ಹಾಗಿದ್ದರೆ ಆಗ್ತಾ ಇರೋದನ್ನ ಅಸಲಿಗೆ ಒಂದು ವರದಿ ಇದೆ, ನೋಡೋಣ. ಜೈಲಲ್ಲಿರೋ ದಾಸನಿಗೆ ಸಿಗ್ತಿದ್ಯಾ ಅವರ ಸಹಾಯ? ದರ್ಶನ್ ವಿರುದ್ಧ ಸಾಫ್ಟ್ ಆದ ಜೈಲು ಅಧಿಕಾರಿಗಳು. ಸಿನಿಮಾ ಇಂಡಸ್ಟ್ರಿ ಆಗಲಿ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡೇ ಆಗಿರಲಿ, ದರ್ಶನ್ಗೆ ಎಲ್ಲೆಡೆ ಗೊತ್ತಿರೋರು ಇದ್ದೇ ಇರ್ತಾರೆ. ಆದ್ರೂ ಕೊಲೆ ಕೇಸಲ್ಲಿ ದಾಸ ಜೈಲು ಸೇರ್ತಿದ್ದಂತೆ ಎಲ್ಲರೂ ಒಮ್ಮೆಲೆ ಸೈಲೆಂಟ್ ಆಗಿದ್ದಾರೆ. ಯಾರು ಚಕಾರುವೆತ್ತದೆ ತಾವಾಯ್ತು ತಂಪಾಡಾಯ್ತು ಅಂತಿದ್ರು. ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಬಳಿಕ ಕಾಟೇರಿನ ಬೆನ್ನಿಗೆ ದೊಡ್ಡವರು ನಿಂತಿರುವ ಗುಮಾನಿ ಎದ್ದಿದೆ. ಐವತ್ತು ದಿನ ಕಳೆದರೂ ಯಾವೊಬ್ಬ ಜನಪ್ರತಿನಿಧಿಯಾಗ್ಲಿ ಜೈಲಿನತ್ತ ಮುಖ ಮಾಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಾಯಕರ ಕೈ ಹಿಡಿದಿದ್ದ ದಾಸನನ್ನ ನೋಡಲು ಯಾರೂ ಬರಲಿಲ್ಲ. ದರ್ಶನ್ನ ನೋಡಲು ಬಂದ್ರೆ ಇನ್ಯಾವ ಆರೋಪ ಸುತ್ತಿಕೊಳ್ಳುತ್ತೋ ಎನ್ನುವ ಆತಂಕದಲ್ಲೇ ದೂರ ಉಳಿದಿದ್ದಾರೆ. ಹೀಗಾಗಿ ಜೈಲಿನತ್ತ ಬರದೇ ಇದ್ರೂ ಇಂಡೈರೆಕ್ಟ್ ಆಗಿ ಸಹಕಾರ ಕೊಡ್ತಿದ್ದಾರೆ ಎನ್ನಲಾಗಿದೆ. ಅವರ ಸಹಕಾರದಿಂದಲೇ ಇತ್ತೀಚೆಗೆ ದರ್ಶನ್ ವಿರುದ್ಧ ಜೈಲು ಅಧಿಕಾರಿಗಳು ಸಾಫ್ಟ್ ಆಗಿದ್ದಾರೆ ಎನ್ನಲಾಗಿದೆ. ಸಚಿವರು ಹಾಗೂ ಶಾಸಕರಿಂದ ಜೈಲು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಲಾಗ್ತಿದ್ದು ದರ್ಶನ್ ಪರವಾಗಿ ಇರುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದಾಸನಿಗೆ ಹೆಚ್ಚು ಒತ್ತಡ ಹಾಕದೆ ಸಾಫ್ಟ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ ಎನ್ನಲಾಗಿದೆ.
ನವೀನ್ ಶೆಟ್ಟಿ ಕೆರಾಡಿ. ಟಿಬಿ ಡ್ಯಾಂನಲ್ಲಿ ನೀರನ್ನು ಉಳಿಸಲು ಶತ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತ ಆಗಿದೆ. ಯಾರೂ ಯಾವುದೇ ಆತಂಕ ಪಡುವಂತ ಅಗತ್ಯವಿಲ್ಲ. 4-5 ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಟಿಬಿ ಡ್ಯಾಮ್ ಗೇಟ್ ಪರಿಶೀಲನೆ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದಾದ ನಂತರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಯಾವುದೇ ರೀತಿಯಾದಂತಹ ಅನಾಹುತ ಆಗೋಲ್ಲ, ಡೋಂಟ್ ವೆರಿ, ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ 4-5 ದಿನಗಳಲ್ಲಿ ಇದನ್ನ ಸರಿಪಡಿಸುವಂತಹ ಪ್ರಯತ್ನ ಆಗತ್ತೆ. ಯಾರೂ ಕೂಡ ಯಾವುದೇ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಟಿಬಿ ಡ್ಯಾಂನಲ್ಲಿ ನೀರನ್ನು ಉಳಿಸಲು ಶತ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಲಾಶಯದ ಕೆಳಭಾಗದಲ್ಲಿ ಜನಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧ ಇರುತ್ತೆ. ಆಗಸ್ಟ್ 13ರಂದು ಬಾಗಿನ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಗಿದೆ. ಗೇಟ್ ದುರಸ್ತಿ ಕಾರ್ಯವೇ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ. ಯಾವುದೇ ಅಧಿಕಾರಿಗಳನ್ನು ಕೂಡ ಇದರಲ್ಲಿ ದೂಷಿಸಲ್ಲ. ಡ್ಯಾಂ ಪರಿಶೀಲಿಸಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು, ಎಲ್ಲ ಕಡೆ ಬಹಳ ಮುಂಜಾಗ್ರತೆಗಿರ್ಬೇಕು. ಪೊಲೀಸರು ಕೂಡ ಇರ್ತಾರೆ. ಯಾರು ಅಫಿಷಿಯಲ್ಸ್ ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡೋಕ್ಕೆ ಪೊಲೀಸ್ ಮಾಡೋಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ. ಇದು ಬಹಳ ಟೆಕ್ನಿಕಲ್ ವಿಚಾರ ಇದೆ. ಈ ದೇಶದ ಸಂಪತ್ತಿದೆ. ಈ ಸಂಪತ್ತನ್ನು ನಾವು ಕಾಪಾಡಬೇಕಂದು ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತೀವಿ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು, ಎಲ್ಲ ಕಡೆ ಬಹಳ ಮುಂಜಾಗ್ರತೆಗಿರ್ಬೇಕು. ಪೊಲೀಸರು ಕೂಡ ಇರ್ತಾರೆ. ಯಾರು ಅಫಿಷಿಯಲ್ಸ್. ಇದೀಗ ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗದ್ದೆಗೆ ಇಳಿದು ಭತ್ತದ ನಾಟಿಯನ್ನ ಮಾಡಿದ್ದಾರೆ. ಸೀತಾಪುರ ಗ್ರಾಮದಲ್ಲಿ ಲಕ್ಷ್ಮಣ ಎಂಬುವರ ಜಮೀನಿನಲ್ಲಿ ಕೇಂದ್ರ ಸಚಿವ ಭತ್ತ ನಾಟಿ ಮಾಡಿದ್ದಾರೆ. ಸ್ಥಳೀಯ ಜೆಡಿಎಸ್ ಶಾಸಕರು ಹಾಗೆ ಮುಖಂಡರು ಎಚ್.ಡಿ.ಗೆ ಸಾಥನ್ನ ಕೊಟ್ಟಿದ್ದಾರೆ. ಮಹಿಳೆಯರು ಕೂಡ ಭತ್ತದ ನಾಟಿ ಮಾಡಿ ಖುಷಿಪಟ್ಟರು. ಮಂಡ್ಯದಲ್ಲಿ ಭತ್ತ ನಾಟಿಗೂ ಮುನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾವೇರಿ ಮಾತೆಗೆ ಬಾಗಿನವನ್ನ ಸಮರ್ಪಿಸಿದ್ರು. ಕಾವೇರಿ ನದಿಯಲ್ಲಿ ಪೂಜೆ ಸಲ್ಲಿಸಿ ರೈತರು ಹಾಗೆ ನಾಡಿಗೆ ಒಳಿತಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಾಗಿನ ಸಲ್ಲಿಸಿ ಪಕ್ಕದ ಬಳಿಕ ಈಶ್ವರ ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಕುಮಾರಸ್ವಾಮಿಗೆ ಶಾಸಕ ಮಂಜು ಹಾಗೆ ಮಾಜಿ ಶಾಸಕ ಪುಟ್ಟರಾಜು ಸೇರಿ ಹಲವು ಜೆಡಿಎಸ್ ಮುಖಂಡರು ಸಾಥ್ ಕೊಟ್ಟರು. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಭತ್ತ ನಾಟಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಭತ್ತ ನಾಟಿ ಮಾಡಲಿ, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಲು ಬರುತ್ತದೆಯಾ ಅವರಿಗೆ ಅಂತ ಲೇವಡಿ ಮಾಡಿದ್ರು. ಇದು ಕೂಡ ಒಂದು ರಾಜಕೀಯ ಗಿಮಿಕ್ ಮತ್ತೇನು ಅಂತ ಸಚಿವ ಎಂ.ಬಿ. ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಒಳ್ಳೆ ಫಸಲು ಬರಲಿ, ಆಯಿತು ಮಾಡಲಿ, ಒಳ್ಳೆಯದು. ಅದು ನಾಟಿ ಮಾಡಕ್ಕೆ ಬರ್ತದೆ ಅವ್ರಿಗೆ, ಮಾಡಲಿ, ಒಳ್ಳೆಯದು, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಿ ಒಳ್ಳೆಯ ಫಸಲು ಬರಲಿ, ಆಯಿತು ಮಾಡಲಿ, ಒಳ್ಳೆಯದು. ಅದು ನಾಟಿ ಮಾಡಕ್ಕೆ ಬರ್ತದೆ ಅವ್ರಿಗೆ, ಮಾಡಲಿ, ಒಳ್ಳೆಯದು, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಿ ಒಳ್ಳೆಯ ಫಸಲು ಬರಲಿ, ಆಯಿತು ಮಾಡಲಿ, ಒಳ್ಳೆಯದು. ಅದು ನಾಟಿ ಮಾಡಕ್ಕೆ ಬರ್ತದೆ ಅವ್ರಿಗೆ, ಮಾಡಲಿ, ಒಳ್ಳೆಯದು, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಿ ಒಳ್ಳೆಯ